ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಅಚ್ಚೋಳಿಯಿಂದ ಸಂತೋಷ ಮೂಡಿದ್ದಾರೆ. ದೇವರು ಅವ್ರ ಜೀವಿತದಲ್ಲಿ ಹೊಲಗಳ ಬೆಳೆ ವಿಷಯದಲ್ಲಿ ಮಾಡಿದಂಥ ಕಾರ್ಯವನ್ನು ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಾಕ್ಷಿಗೆ ಹಂಚಿಕೊಳ್ತಾರೆ. ದೇವರ ಸಾಕ್ಷಿಯನ್ನು ಅವ್ರ ಬಾಯಿಂದ ಯಾವ ರೀತಿಯಾಗಿ ದೇವರ ಮೇಲನ್ನು ಅದ್ಭುತವನ್ನು ಅತಿಶಯವನ್ನು ಮಾಡಿದರೆ ಈ ಸಮಯದಲ್ಲಿ ನಾವು ಕೇಳೋಣ. ಅಮ್ಮ ಹೇಳಿ ಸಾಕ್ಷಿ. ಆಮ 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 ಹಲ್ಲೆಲೂಯಾ. ಅಸಲ್ ಬರೀ 2 ಚೀಲ ಮಾತ್ರ ಆಗುವಂಥವಲ್ಲ ಈ ವರ್ಷ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆವಲ್ಲಮ್ಮ ಅಲ್ಲಿ ಎರೆವಲ್ಲ. ಹಾಂ ಹಾಂ ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾವು ತಿಮ್ಮಾಪುರಕ್ಕೆ ಹೋಗ್ಬೇಕಾದ್ರೆ ಪಕ್ಕದಲ್ಲೇ ಹೊಲ ಇರೋವಂಥದ್ದು 2 ಸಾರಿ ಅನಿಸುತ್ತೆ ಪ್ರಾರ್ಥನೆ ಮಾಡಿ. ಪ್ರತಿ ಸಾರಿ ನಾವು ಫೋನ್ ಮಾಡಿದಂಗೆಲ್ಲ ಇವ್ರಿಗೆ ಹೇಳ್ತಿದ್ದೆ, ಬೆಳೆ ಭಾಳ ಚೆನ್ನಾಗಿ ಬರುತ್ತಮ್ಮ ಈ ವರ್ಷ, ಒಳ್ಳೆ ಬೆಳೆ ದೇವರು ಕೊಟ್ಟಿದ್ದಾನೆ ಅಂತೇಳಿ. ದೇವರು ಅದ್ಭುತವಾಗಿ ಆ ಹೊಲದಲ್ಲಿ ಮೊದಲು ಯಾವಾಗಾದ್ರೂ ಅಂಥ ಬೆಳೆಯನ್ನು ಬೆಳ್ಕೊಂಡಿದ್ದಾರೆ ನೀವು? ಅಂಥ ಬೆಳೆ ನೋಡೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 140 ಚೀಲಗಳು ಜ್ವಾಳ ಆಗುವಂಥ ದೇವರು ಸಹಾಯ ಮಾಡಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಬರೀ 2 ಚೀಲ ಆಗುವಂಥದ್ದು ಈ ವರ್ಷ 30 ಚೀಲ ಆಗಿದೆ. ಅಲ್ಲಿ ಒಂದು 140 ಚೀಲದಷ್ಟು ದೇವರು ಬೆಳೆಯನ್ನು ಕೊಟ್ಟಿದ್ದಾನೆ. ದೇವರು ಈ ಸಾಕ್ಷಿಯನ್ನು ಆಶೀರ್ವಾದ ಮಾಡಲಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.